ಇವತ್ತು ಪ್ರತಿ ವರ್ಷ ಏನು ನನ್ನ ಹುಟ್ಟುಹಬ್ಬಕ್ಕೆ ಈ ನಮ್ಮ ಪರಿಸರ ಪ್ರೇಮಿಯಾದ ನಮ್ಮ ಕುಮಾರಣ್ಣವರು ಪ್ರತಿ ವರ್ಷ ಆಗ್ತಾಯಿದ್ರು. ಅದೇ ರೀತಿ ಈ ವರ್ಷವೂ ಈ ಒಂದು ಗಿಡಗಳನ್ನ ಹಾಕುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ನಮ್ಮ ಎಚ್ ವಿ ರಾಜೇಶ್ ಬಳಗದ ನಮ್ಮ ಕುಮಾರಣ್ಣವರು ಕೂಡ ಪರಿಸರ ಪ್ರೇಮಿ ಅವರು ಕೂಡ ಗಿಡ ಹಾಕಬೇಕು ಅಂತ ಹೇಳಿದ್ರು. ಹಾಗಾಗಿ ನನ್ನ ಹುಟ್ಟುಹಬ್ಬನ ಒಂದು ವಿಭಿನ್ನವಾಗಿ ಗಿಡ ಹಾಕೋದ್ರ ಮೂಲಕ ನಮ್ಮ ಸ್ನೇಹಿತರೆಲ್ಲ ಎಲ್ಲ ತ್ರಿಶೂಲ ನಾಗವರು ಮತ್ತು ನಮ್ಮ ಹಿರಿಯವರು ಮತ್ತು ಇವರೆಲ್ಲರ ಸಮ್ಮುಖದಲ್ಲಿ ನನ್ನ ಹುಟ್ಟುಹಬ್ಬ ಈ ಒಂದು ಗಿಡ ಹಾಕೋದ್ರ ಮೂಲಕ ಆಚರಿಸಿದ್ದೀನಿ. ಇದು ನನಗೆ ತುಂಬ ಸಂತೋಷ ಕೊಟ್ಟೈತೆ. ನಿಮಗೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದು ಯಾವ ಅಕ್ಕಮಣಿ ಹಾಸ್ಪಿಟ್ಲ್ ಉದ್ಯಾನವನ ಇದು. ಇಲ್ಲಿ ನನ್ನ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಗಿಡವನ್ನು ಹಾಕ್ಸಿರೋದು ನಮ್ಮ ಕುಮಾರಣ್ಣ ಅವರಿಗೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಏನೇ ಮಾಡ್ತಾ ಇದ್ರು ನಮ್ಮ ನಾಯಕರಾದಂಥ ರಾಜವಾಣದಿಂದ ಪರಿಸರ ಉತ್ಸವಕ್ಕೆ ಮೈಸೂರು ನಗರದಲ್ಲಿ ಎಲ್ಲ ಕಡೆಗೂ 15ರಿಂದ 20,000 ಗಿಡ ಜೂನ್ ತಿಂಗಳಲ್ಲಿ ದಯವಿಟ್ಟು ಎಲ್ಲ ಸಂಘ ಸಂಸ್ಥೆಗಳನ್ನ ಅದನ್ನು ಉಪಯೋಗಿಸ್ಕೊಳ್ಳಿ. ಅಥವಾ ನಮ್ಮ ನಾಯಕರಾದಂಥ ರಾಜಣ್ಣವ್ರಿಗೆ ಒಂದು ಕರೆ ಮಾಡಿ, ಸುಮಾರು ಹಲವಾರು ಸಂಘ ಸಂಸ್ಥೆಗಳಿರೋರು ಒಂದು 100 ಗಿಡ ಬೇಕು, 150 ಗಿಡ ಬೇಕು ಅಂದಾಗ ನಾಯಕರಾದಂಥ ರಾಜಣ್ಣವರಿಗೆ ಕರೆ ಕೊಡಿ. ನಿಮ್ಮ ಗ್ರೂಪ್ನ ಒಂದು ಮಾಲೀಕರಿಗೆ ನಾಯಕರು ವಿಚಾರಗಳನ್ನ ಮೂಡಿಸಿ ನೀವು ಸಹ ಪರಿಸರ ಕಾಪಾಡಿಕೊಳ್ಳೋಕ್ಕೆ ಗಿಡಗಳನ್ನ ಪಡೆಯೋದ್ರಿಂದ ಎಲ್ಲರೂ ಮೈಸೂರು ನಗರನ ಆಚರಣೆ ಮಾಡೋಣ. ಅದೇ ರೀತಿ ಇವತ್ತು ನಮ್ಮ ಕುಮಾರಣ್ಣನವರಿಗೆ ತಾಯಿ ಚಾಮುಂಡೇಶ್ವರಮ್ಮ ಅವರಿಗೆ ಆಯಸ್ಸು ಆರೋಗ್ಯ ಅವರ ಕನಸುಗಳನ್ನ ನೆನಪು ಮಾಡಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ನಮ್ಮ ರಾಜ್ಯೋತ್ಸವದ ಎಲ್ಲ ನಮ್ಮ ಅಣ್ಣಂದಿರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ.